ನಮಸ್ಕಾರ ಸ್ನೇಹಿತರೆ. ವೆಸ್ಟ್ ಬೆಂಗಾಲ್ನ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂದರೆ STF ಇತ್ತೀಚೆಗೆ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಒಂದು ಭಯಾನಕ ನೆಟ್ವರ್ಕ್ ಅನ್ನು ಭೇದಿಸಿದೆ. ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆ ಭಾರತದ ಹೈ ಪ್ರೊಫೈಲ್ ನಾಯಕರನ್ನು ಟಾರ್ಗೆಟ್ ಮಾಡಿರುವ ಶಾಕಿಂಗ್ ವಿಷಯ ಈಗ ಹೊರಬಿದ್ದಿದೆ. ಇಷ್ಟಕ್ಕೂ ಈ ಭಯೋತ್ಪಾದಕರ ಪ್ರಮುಖ ಟಾರ್ಗೆಟ್ ಯಾರಾಗಿದ್ರು ಗೊತ್ತಾ? ಖುದ್ದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಗಡಿ ದಾಟಿ ಆಪರೇಟ್ ಮಾಡ್ತಿರೋ ಜೈಷ್ ಹ್ಯಾಂಡ್ಲರ್ಗಳು ಈ ಡೆಡ್ಲಿ ಪ್ಲಾನ್ಗೋಸ್ಕರ ಮೊಹಮ್ಮದ್ ಅಮೀಮ್ ಮೊಂಡಲ್ ಅನ್ನೋ ಲೋಕಲ್ ಆಪರೇಟಿವ್ ಒಬ್ಬನನ್ನು ಫೀಲ್ಡ್ಗೆ ಇಳಿಸಿದ್ರು. ಆತನಿಗೆ ಸಿಕ್ಕಿದ್ದ ಟಾಸ್ಕ್ ಏನಂದರೆ, ಸುವೇಂದು ಅಧಿಕಾರಿ ಅವರ ಪ್ರತಿಯೊಂದು ಮೂಮೆಂಟ್, ಅವರ ಸೆಕ್ಯೂರಿಟಿ ಕಾನ್ವಾಯ್ ರೂಟ್ಗಳು ಮತ್ತು ಭದ್ರತೆಯಲ್ಲಿ ಎಲ್ಲಾದರೂ ಲೂಪ್ ಹೋಲ್ಸ್ಗಳಿದೆಯಾ ಅಂತ ಅಬ್ಸರ್ವ್ ಮಾಡಿ ಪಾಕ್ ಹ್ಯಾಂಡ್ಲರ್ಗಳಿಗೆ ತಿಳಿಸೋದು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಮತ್ತು ಜೈಷ್ ಉಗ್ರರ ಅಸಲಿ ಲೆಕ್ಕಾಚಾರ ಏನಾಗಿತ್ತು ಗೊತ್ತಾ? ಅತ್ಯಂತ ಸೂಕ್ಷ್ಮವಾದ ಅಂತಾರಾಷ್ಟ್ರೀಯ ಗಡಿ ಹೊಂದಿರೋ ಪಶ್ಚಿಮ ಬಂಗಾಳದಂತಹ ರಾಜ್ಯದಲ್ಲಿ ಸುವೇಂದು ಅಧಿಕಾರಿಯಂತಹ ಹೈ ಪ್ರೊಫೈಲ್ ನಾಯಕರನ್ನೇ ಟಾರ್ಗೆಟ್ ಮಾಡಿದರೆ ಇಡೀ ರಾಜ್ಯದ ಆಡಳಿತ ಯಂತ್ರವನ್ನೇ ಸ್ತಬ್ಧ ಮಾಡಿ ದೊಡ್ಡ ಮಟ್ಟದ ಅರಾಜಕತೆ ಸೃಷ್ಟಿ ಮಾಡಬಹುದು ಅನ್ನೋದು ಇವರ ಕರಾಳ ಅಜೆಂಡಾ ಆಗಿತ್ತು. ಅದಕ್ಕಾಗಿಯೇ ಈ ಅಮೀಮ್ ಮೊಂಡಲ್ಗೆ ಸ್ಪಷ್ಟವಾದ ಟಾಸ್ಕ್ ಕೊಟ್ಟಿದ್ರು. ಬರೀ ದೂರದಿಂದ ನೋಡೋದಲ್ಲ, VIP ಕಾನ್ವಾಯ್ಗಳು ಹೋಗೋ ದಾರಿಯಲ್ಲಿ ವಾಹನಗಳು ಎಲ್ಲೆಲ್ಲಿ ಕಡ್ಡಾಯವಾಗಿ ಸ್ಲೋ ಆಗ್ತವೆ ಅನ್ನೋ ಚೋಕ್ ಪಾಯಿಂಟ್ಸ್ ಹುಡುಕೋದು ಮತ್ತು ನಮ್ಮ ಭದ್ರತಾ ಪಡೆಗಳ ಟೀಮ್ ಎಲ್ಲೆಲ್ಲಿ ತಪಾಸಣೆ ಮಾಡ್ತಾರೆ ಅನ್ನೋದನ್ನು ಕರಾರುವಕ್ಕಾಗಿ ಅಬ್ಸರ್ವ್ ಮಾಡಿ ರಿಪೋರ್ಟ್ ಮಾಡಬೇಕಿತ್ತು. ತಾನು ಮಾಡ್ತಿರೋ ಈ ಸೀಕ್ರೆಟ್ ಕೆಲಸ ಯಾರ ಕಣ್ಣಿಗೂ ಬಿದ್ದಿಲ್ಲ ಅಂತಾನೆ ಆತ ಕೂಡ ಅಂದ್ಕೊಂಡಿದ್ದ. ಆದರೆ ಕತೆಗೆ ಅಸಲಿ ಟ್ವಿಸ್ಟ್ ಸಿಗೋದೇ ಇಲ್ಲಿ. ಆತ ಸುವೇಂದು ಅಧಿಕಾರಿ ಅವರ ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ತಾ ಇದ್ದಾಗ ಬೆಂಗಾಲ್ STF ಆಫೀಸರ್ಗಳು ಇವನ ಪ್ರತಿ ಹೆಜ್ಜೆಯನ್ನು ಅತ್ಯಂತ ಸೈಲೆಂಟ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ರು. ಅಂದರೆ ಯಾರು ಬೇಟೆ ಆಡೋಕ್ಕೆ ಬಂದಿದ್ನೋ ಆತನೇ STF ಎಣೆದಿದ್ದ ಚಕ್ರವ್ಯೂಹದೊಳಗೆ ಸಿಲುಕಿಕೊಂಡಿದ್ದ. ವಿಷಯ ಇಷ್ಟಕ್ಕೆ ಮುಗಿಯಲ್ಲ ಸ್ನೇಹಿತರೆ. ಇದರ ಹಿಂದೆ ಇಡೀ ದೇಶದ ಸೈಬರ್ ಭದ್ರತೆಯನ್ನೇ ಅಲ್ಲಾಡಿಸೋ ದೊಡ್ಡದೊಂದು ಟೆಕ್ನಿಕಲ್ ಜಾಲವೇ ಅಡಗಿತ್ತು. ಮೆಕ್ಸಿಕೋ ಮತ್ತು ಬ್ರಿಟನ್ ಮೂಲದ ಇಂಟರ್ನ್ಯಾಷನಲ್ ಸಿಮ್ ಕಾರ್ಡ್ಗಳು, ಎಲಿಮೆಂಟ್ X ಮತ್ತು ಸೆಷನ್ನಂತಹ ಎನ್ಕ್ರಿಪ್ಟೆಡ್ ಆಪ್ಗಳನ್ನು ಬಳಸಿ ಪಾಕಿಸ್ತಾನದ ಹ್ಯಾಂಡ್ಲರ್ಗಳ ಜೊತೆ ಈತ ಕನೆಕ್ಟ್ ಆಗಿದ್ದ. ಬರೀ ಸರ್ವೈಲೆನ್ಸ್ ಅಷ್ಟೇ ಅಲ್ಲದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ನಕಲಿ ಪೊಲೀಸ್ ಯೂನಿಫಾರ್ಮ್ ಧರಿಸಿ ವಿಧ್ವಂಸಕ ಕೃತ್ಯ ನಡೆಸೋದು ಮತ್ತು ಹನಿ ಟ್ರ್ಯಾಪ್ ಬಳಸಿ ಹೆಸರಾಂತ ಸಚಿವರೊಬ್ಬರ ಮಗನನ್ನ ಕಿಡ್ನಾಪ್ ಮಾಡೋ ಪ್ಲಾನ್ ಕೂಡ ಇವರ ಸ್ಕೆಚ್ನಲ್ಲಿತ್ತು. ಹಾಗಾದರೆ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳ ಈ ಡೆಡ್ಲಿ ಸ್ಕೆಚ್ ಅನ್ನ ನಮ್ಮ ಸೈಬರ್ ಡಿಫೆನ್ಸ್ ಸಿಸ್ಟಮ್ ಧೂಳಿಪಟ ಮಾಡಿದ್ದಾದ್ರೂ ಹೇಗೆ? ಇದರ ಅಸಲಿ ಆಟ ಶುರುವಾಗಿದ್ದೇ ಉತ್ತರ ಔರಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಸಚಿವ ಉಮೇಶ್ ರಾಯ್ ಅವರ ಮಗನಿಂದ. ಹೌದು ಸ್ನೇಹಿತರೆ, ಸಚಿವರ ಮಗನನ್ನ ಕಿಡ್ನಾಪ್ ಮಾಡಿ ಕೋಟಿ ಕೋಟಿ ಹಣ ವಸೂಲಿ ಮಾಡೋಕೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಅತ್ಯಂತ ಅಸಹ್ಯಕರವಾದ ಸಂಚೊಂದನ್ನು ರೂಪಿಸಿತ್ತು. ಇದಕ್ಕೋಸ್ಕರ ಅವರು ಬಳಸಿದ್ದು ಜಾರ್ಖಂಡ್ನ ಸಾಹಿಬ್ಗಂಜ್ ಮೂಲದ ಅರ್ಪಿತಾ ಸರ್ಕಾರ್ ಅನ್ನೋ ಮಹಿಳೆಯ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಅನ್ನ. ಹೌದು, ಆಕೆಯ ಅಕೌಂಟ್ ಅನ್ನು ಹ್ಯಾಕ್ ಮಾಡಿ ಅದನ್ನೇ ಹನಿ ಟ್ರ್ಯಾಪ್ ಅಸ್ತ್ರವನ್ನಾಗಿ ಬಳಸಲಾಗಿತ್ತು. ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ಸಚಿವರ ಮಗನಿಗೆ ಗಾಳ ಹಾಕಿ ಪ್ರೀತಿ ಪ್ರೇಮದ ನಾಟಕವಾಡಿ ಆತನನ್ನು ಒಂದು ನಿರ್ದಿಷ್ಟ ಜಾಗಕ್ಕೆ ಕರೆಸಿಕೊಂಡು ಅಲ್ಲಿಂದಲೇ ಅಪಹರಿಸಲು ಕರಾರುವಕ್ಕಾದ ಬ್ಲೂ ಪ್ರಿಂಟ್ ಸಿದ್ಧವಾಗಿತ್ತು. ಡಿಜಿಟಲ್ ಲೋಕದಲ್ಲಿ ಕೂತು ಇಂತಹ ಹೈ ಪ್ರೊಫೈಲ್ ಕಿಡ್ನಾಪ್ ಸ್ಕೆಚ್ ಹಾಕಿದರೆ ಯಾರೂ ಪತ್ತೆ ಹಚ್ಚೋಕೆ ಸಾಧ್ಯವೇ ಇಲ್ಲ ಅನ್ನೋದು ಆ ಕಪಟ ಹ್ಯಾಂಡ್ಲರ್ಗಳ ಲೆಕ್ಕಾಚಾರವಾಗಿತ್ತು. ಆದರೆ ಅವರು ಮರೆತಿದ್ದ ಒಂದೇ ಒಂದು ವಿಷಯ ಏನಂದರೆ, ಜುಜುಬಿ ಫೇಕ್ ಇನ್ಸ್ಟಾಗ್ರಾಮ್ ಐಡಿಗೆ ಎದುರಾಗಿ ನಿಂತಿದ್ದು ಭಾರತೀಯ ಭದ್ರತಾ ಪಡೆಗಳ ಕೋಟ್ಯಂತರ ರೂಪಾಯಿಯ ಸೈಬರ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ. ಕೇವಲ ಒಂದು ಫೇಕ್ ಅಕೌಂಟ್ ಇಟ್ಕೊಂಡು ಆಟ ಆಡ್ತಾ ಇದ್ದೀವಿ ಅಂತ ಆ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳು ಅಂದ್ಕೊಂಡಿದ್ರೇನೋ. ಆದರೆ ನಮ್ಮ NTRO ಮತ್ತು ಸೈಬರ್ ಎಕ್ಸ್ಪರ್ಟ್ಗಳು ಮಾಡಿದ್ದೇ ಬೇರೆ. ಅವರು ಸೀದಾ ಮೆಟಾ ಕಂಪನಿ ಜೊತೆ ಎಮರ್ಜೆನ್ಸಿ ಪ್ರೋಟೋಕಾಲ್ ಬಳಸಿ ಆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಲಾಗಿನ್ ಹಿಸ್ಟರಿ, IP ಅಡ್ರೆಸ್ ಮತ್ತು ಡಿವೈಸ್ ಮೆಟಾ ಡೇಟಾವನ್ನು ಕರಾರುವಕ್ಕಾಗಿ ಹೊರತೆಗೆದರು. ಶತ್ರುಗಳು ಎಷ್ಟೇ high-end VPN ಬಳಸಿದ್ರು ನಮ್ಮ ಏಜೆನ್ಸಿಗಳು ಅವರಿಗೆ ಗೊತ್ತಾಗದ ಹಾಗೆ ಒಂದು ಇಡನ್ ಕ್ಯಾನರಿ ಟೋಕನ್ ಅಂದರೆ ಒಂದು ಡಿಜಿಟಲ್ ಟ್ರ್ಯಾಕಿಂಗ್ ಲಿಂಕ್ ಅನ್ನ ಆ ಚಾಟ್ ಒಳಗೆ ಇಂಜೆಕ್ಟ್ ಮಾಡಿದ್ರು. ನಮ್ಮ ಸೈಬರ್ ಕಮಾಂಡೋಗಳು ಕಳಿಸಿದ ಆ ಒಂದೇ ಒಂದು ಡಿಜಿಟಲ್ ಲಿಂಕ್ ಅನ್ನ ಪಾಕಿಸ್ತಾನಿ ಹ್ಯಾಂಡ್ಲರ್ ಕ್ಲಿಕ್ ಮಾಡಿದ ಮರುಕ್ಷಣವೇ VPN ಮುರಿದು ಬಿದ್ದು ಆತನ ಅಸಲಿ ಲೊಕೇಶನ್ ಮತ್ತು ಆತ ಬಳಸ್ತಾ ಇದ್ದ ಮೊಬೈಲ್ನ IMEI ನಂಬರ್ ನೇರವಾಗಿ ನಮ್ಮ ಭದ್ರತಾ ಏಜೆನ್ಸಿಗಳ ಸರ್ವರ್ಗೆ ಬಂದು ಬಿತ್ತು. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಸಣ್ಣ ಡಿಜಿಟಲ್ ಥ್ರೆಡ್ ಪತ್ತೆಯಾದ ತಕ್ಷಣವೇ ಭಾರತದ ಭದ್ರತಾ ಸಂಸ್ಥೆಗಳು ಅಲರ್ಟ್ ಆದವು. ಅಪಹರಣದ ಐಡ್ರಾಮಾ ಶುರುವಾಗುವ ಮೊದಲೇ ಸಚಿವರ ಮಗನ ಸುತ್ತ ಅತ್ಯಂತ ಕಠಿಣವಾದ ಭದ್ರತಾ ವಲಯವನ್ನು ನಿರ್ಮಿಸಲಾಯಿತು
ಮತ್ತು ಪಾಕಿಸ್ತಾನದ ಇಡೀ ಡಿಜಿಟಲ್ ನೆಟ್ವರ್ಕ್ ಅನ್ನು ಟ್ರ್ಯಾಕ್ ಮಾಡಿ ಶತ್ರುಗಳ ಸ್ಕೆಚ್ ಅನ್ನು ಸಂಪೂರ್ಣವಾಗಿ ಧೂಳಿಪಟ ಮಾಡಿದ್ರು. ಆದರೆ ಈ ಡಿಜಿಟಲ್ ಹನಿ ಟ್ರ್ಯಾಪ್ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದರ ಮುಂದಿನ ಹಂತ ಇಡೀ ದೇಶದ ರಾಜಧಾನಿಯನ್ನೇ ಹೊತ್ತಿ ಉರಿಯುವಂತೆ ಮಾಡುವ ಒಂದು ಭೀಕರ ಫಾಲ್ಸ್ ಫ್ಲಾಗ್ ಆಪರೇಷನ್ ಆಗಿತ್ತು. ಗೆಳೆಯರೇ, ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇದ್ದ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನೇ ಹೈಜಾಕ್ ಮಾಡಿ ಅದನ್ನು ಇಡೀ ದೇಶದ ವಿರುದ್ಧವೇ ತಿರುಗಿಸೋಕೆ ISI ಒಂದು ಡೆಡ್ಲಿ ಮಾಸ್ಟರ್ ಪ್ಲಾನ್ ಅನ್ನೇ ರೆಡಿ ಮಾಡಿಕೊಂಡು ಕೂತಿತ್ತು. ಆಗ ತಾನೇ ದೇಶದಾದ್ಯಂತ ನೀಟ್ ಗದ್ದಲ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳು ನಮ್ಮ ದೇಶದಲ್ಲೇ ದೊಡ್ಡ ಗಲಭೆ ಎಬ್ಸೋಕೆ ಸ್ಕೆಚ್ ಹಾಕಿದ್ರು. ಇದಕ್ಕಾಗಿಯೇ ಈ ಮೊಹಮ್ಮದ್ ಅಮೀಮ್ ಮೊಂಡಲ್ ಅನ್ನೋ ದೇಶದ್ರೋಹಿಗೆ ಫೇಕ್ ಪೊಲೀಸ್ ಯೂನಿಫಾರ್ಮ್ಗಳನ್ನು ರೆಡಿ ಮಾಡ್ಕೊಳ್ಳೋಕೆ ಆರ್ಡರ್ ಬಂದಿತ್ತು. ಇವರ ಪ್ಲಾನ್ ಏನಾಗಿತ್ತು ಗೊತ್ತಾ? ಅಸಲಿ ಪೊಲೀಸರ ಥರನೇ ಡ್ರೆಸ್ ಹಾಕ್ಕೊಂಡು ಆ ವಿದ್ಯಾರ್ಥಿಗಳ ಗುಂಪಿನೊಳಗೆ ನುಗ್ಗೋದು, ಅಲ್ಲಿ ಅವರ ಮೇಲೆ ತಾವೇ ಅಟ್ಯಾಕ್ ಮಾಡಿ ದೊಡ್ಡ ವೈಲೆನ್ಸ್ ಕ್ರಿಯೇಟ್ ಮಾಡೋದು. ಆಮೇಲೆ ನೋಡಿ, ಪೊಲೀಸರ ವಿದ್ಯಾರ್ಥಿಗಳ ರಕ್ತ ಹರಿಸ್ತಿದ್ದಾರೆ ಅಂತ ಫೇಕ್ ನ್ಯೂಸ್ ಹಬ್ಬಿಸಿ ಇಡೀ ದೇಶದಲ್ಲಿ ಒಂದು ಸಿವಿಲ್ ವಾರ್ ಅಥವಾ ಅಂತರ್ಯುದ್ಧದ ವಾತಾವರಣ ಸೃಷ್ಟಿ ಮಾಡೋದೇ ಇವರ ಕರಾಳ ಅಜೆಂಡಾ ಆಗಿತ್ತು. ಗಡಿಯಲ್ಲಿ ನಮ್ಮ ಸೈನಿಕರ ಎದುರಿಗೆ ನಿಂತು ಫೈಟ್ ಮಾಡೋಕೆ ದಮ್ಮಿಲ್ಲದ ಈ ಪಾಕಿಸ್ತಾನದ ಹೇಡಿಗಳು ಹೀಗೆ ಡಿಜಿಟಲ್ ಸ್ಕ್ರೀನ್ ಹಿಂದೆ ಕೂತು ನಮ್ಮ ಯುವಕರನ್ನೇ ದಾಳವಾಗಿ ಬಳಸೋಕೆ ನೋಡಿದ್ರು. ಆದರೆ ಇವರ ಈ ಫಾಲ್ಸ್ ಫ್ಲಾಗ್ ಆಪರೇಷನ್ ವರ್ಕೌಟ್ ಆಗೋಕ್ಕೂ ಮುಂಚೆನೇ ನಮ್ಮ ಭದ್ರತಾ ಸಂಸ್ಥೆಗಳು ಇವರ ಇಡೀ ನೆಟ್ವರ್ಕ್ ಅನ್ನೇ ಬೇರು ಸಮೇತ ಕಿತ್ತು ಬಿಸಾಕಿದೆ. ಹಾಗಾದ್ರೆ ಈ ಇಡೀ ಕರಾಳ ಕಾರ್ಯಾಚರಣೆಯನ್ನ ತೆರೆಯ ಹಿಂದೆ ಕೂತು ಕಂಟ್ರೋಲ್ ಮಾಡ್ತಾ ಇದ್ದ ಆ ಅಸಲಿ ಮಾಸ್ಟರ್ ಮೈಂಡ್ಗಳು ಯಾರು? ಅವರು ಬೇರೆ ಯಾರೂ ಅಲ್ಲ, ಪಾಕಿಸ್ತಾನದ ISI ಬೆಂಬಲಿತ ಶಹಜಾದ್ ಭಟ್ಟಿ ಗ್ಯಾಂಗ್ನ ಕುಖ್ಯಾತ ಹ್ಯಾಂಡ್ಲರ್ಗಳು. ತನಿಖೆಯಲ್ಲಿ ಬಯಲಾಗಿರೋ ಪ್ರಕಾರ ಇವರ ಹೆಸರುಗಳು ರಾಣಾ, ಉಜೈರ್, ಅಬೀದ್, ಜೆಟ್ 333 ಮತ್ತು ಅಹಮದ್. ಈ 4 ಜನ ಪಾಕಿಸ್ತಾನದಲ್ಲಿ ಸೇಫ್ ಆಗಿ ಕೂತ್ಕೊಂಡು ಬ್ರಿಟನ್ ಮತ್ತು ಮೆಕ್ಸಿಕೋದ ಇಂಟರ್ನ್ಯಾಷನಲ್ ಸಿಮ್ ಕಾರ್ಡ್ಗಳನ್ನು ಬಳಸಿ ಭಾರತದಲ್ಲಿ ನಾರ್ಕೋ ಟೆರರಿಸಂ, ಬ್ರೈನ್ ವಾಶ್ ಮತ್ತು ಇಂಥ ವಿಧ್ವಂಸಕ ಕೃತ್ಯಗಳನ್ನು ಆಪರೇಟ್ ಮಾಡ್ತಾ ಇದ್ರು. ಆದರೆ ಗೆಳೆಯರೇ, ಈ ಇಂಟರ್ನೆಟ್ ವೀರರ ಅಸಲಿ ಏಡಿತನ ಹೊರಬಿದ್ದಿದ್ದೇ ಇಲ್ಲಿ. ಯಾವಾಗ ಭಾರತದ ಭದ್ರತಾ ಪಡೆಗಳು ಮತ್ತು ಸೈಬರ್ ಏಜೆನ್ಸಿಗಳು ಇವರ ಇಡೀ ನೆಟ್ವರ್ಕನ್ನೇ ರಿವರ್ಸ್ ಹ್ಯಾಕ್ ಮಾಡಿ ಪ್ರತಿಯೊಂದು ರಹಸ್ಯ ಮೆಸೇಜನ್ನು ಇಂಟರ್ಸೆಪ್ಟ್ ಮಾಡಿದ್ವೋ, ಆಗ ಈ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳಿಗೆ ನಡುಕ ಶುರುವಾಯಿತು. ಒಂದೇ ಸೆಕೆಂಡ್ನಲ್ಲಿ ತಮ್ಮ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಕೌಂಟ್ಗಳನ್ನೆಲ್ಲ ಡಿಲೀಟ್ ಮಾಡಿ ಬಾಲ ಮುದುರ್ಕೊಂಡು ಎಸ್ಕೇಪ್ ಆಗಿಬಿಟ್ರು. ತಮಗಾಗಿ ಭಾರತದಲ್ಲಿ ಇಷ್ಟೆಲ್ಲ ರಿಸ್ಕ್ ತಗೊಂಡು ಕೆಲಸ ಮಾಡ್ತಾ ಇದ್ದ ಲೋಕಲ್ ಏಜೆಂಟ್ಗಳನ್ನು ನಡು ನೀರಲ್ಲಿ ಕೈಬಿಟ್ಟು ನಮಗೂ ಅವರಿಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಕನೆಕ್ಷನ್ ಕಟ್ ಮಾಡಿಕೊಂಡ್ರು. ಪಾಕಿಸ್ತಾನದ ಮಾತು ನಂಬಿ ನಮ್ಮ ದೇಶದ ವಿರುದ್ಧವೇ ತಿರುಗಿ ಬಿದ್ದ ದ್ರೋಹಿಗಳಿಗೆ ಈಗ ಅಸಲಿ ರಿಯಾಲಿಟಿ ಏನು ಅನ್ನೋದು ಅರ್ಥವಾಗ್ತಿದೆ. ಅವರೆಲ್ಲ ಈಗ ಭಾರತದ ಅತ್ಯಂತ ಕಠಿಣವಾದ ಉಗ್ರ ನಿರೋಧಕ ಕಾಯ್ದೆ ಅಂದರೆ UAPA ಅಡಿಯಲ್ಲಿ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಶತ್ರುಗಳ ಈ ಡಿಜಿಟಲ್ ಸಾಮ್ರಾಜ್ಯ ಧೂಳಿಪಟ ಆಗಿರೋದು ಬರೀ ಒಂದು ನೆಟ್ವರ್ಕ್ನ ಅಂತ್ಯ ಖಂಡಿತ ಅಲ್ಲ. ಬದಲಿಗೆ ಇದು ಪಾಕಿಸ್ತಾನದ ಇಡೀ ಹೈಬ್ರಿಡ್ ವಾರ್ಫೇರ್ ಸಿಸ್ಟಮ್ ಭಾರತದ ಭದ್ರತಾ ಪಡೆಗಳ ಎದುರು ಹೇಗೆ ಮಂಡಿಯೂರಿ ದಿವಾಳಿಯಾಗಿದೆ ಅನ್ನೋದಕ್ಕೆ ಸಿಕ್ಕಿರೋ ಪಕ್ಕಾ ಸಾಕ್ಷಿಯಾಗಿದೆ. ಒಂದು ಕಾಲದಲ್ಲಿ ಕೋಟಿ ಕೋಟಿ ಹಣ ಸುರಿದು ದೊಡ್ಡ ಮಟ್ಟದ ಮಿಲಿಟರಿ ಆಪರೇಷನ್ ಮಾಡ್ತಿದ್ದ ಪಾಕಿಸ್ತಾನದ ಡೀಪ್ ಸ್ಟೇಟ್ ಈಗ ಅಕ್ಷರಶಃ ದಿವಾಳಿಯಾಗಿದೆ. ಭಾರತದ NIA ಮತ್ತು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಇವರ ಸಾಂಪ್ರದಾಯಿಕ ಹವಾಲಾ ದಂಧೆ ಮತ್ತು ನಕಲಿ ನೋಟ್ಗಳ ಸಪ್ಲೈ ಚೈನ್ ಅನ್ನು ಕಂಪ್ಲೀಟ್ ಆಗಿ ಲಾಕ್ ಮಾಡಿಬಿಟ್ಟಿವೆ. ವಿದೇಶಿ ವಿನಿಮಯದ ಮೀಸಲು ತಳ ಹಿಡಿದಿರೋ ಪಾಕಿಸ್ತಾನಕ್ಕೆ ಈಗ ಗಡಿಯಲ್ಲಿ ಶಸ್ತ್ರಾಸ್ತ್ರ ಸರಬರಾಜು ಮಾಡೋದು ಅಥವಾ ದೊಡ್ಡ ಮಟ್ಟದ ಉಗ್ರರಿಗೆ ಫಂಡಿಂಗ್ ಮಾಡೋದು ಆರ್ಥಿಕವಾಗಿ ಇಂಪಾಸಿಬಲ್ ಆಗಿದೆ. ಹಣ ಬರುವ ದಾರಿಗಳೆಲ್ಲ ಬ್ಲಾಕ್ ಆಗಿರೋದ್ರಿಂದ ಮೊದಲಿನ ತರ ಸಾಂಪ್ರದಾಯಿಕ ಉಗ್ರವಾದ ಮಾಡೋದು ಈಗ ಅವರಿಗೆ ತಡೆದುಕೊಳ್ಳೋಕೆ ಆಗದಷ್ಟು ದುಬಾರಿಯಾಗಿದೆ. ಇದಕ್ಕೆ ಶಹಜಾದ್ ಭಟ್ಟಿ ಗ್ಯಾಂಗ್ನ ಪತನವೇ ಅತಿ ದೊಡ್ಡ ಉದಾಹರಣೆ. ಯಾವುದೋ ಕಾಲದಲ್ಲಿ ಗಡಿಯಲ್ಲಿ ಮಾರಣಾಂತಿಕ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಮೆರಿತಾ ಇದ್ದ ಈ ಗ್ಯಾಂಗ್ ಈಗ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಬಾರ್ಡರ್ನಲ್ಲಿ ನುಸುಳೋಕೋದ್ರೆ ಭಾರತದ ಸೈನಿಕರು ಸುಟ್ಟು ಬೂದಿ ಮಾಡ್ತಾರೆ ಅನ್ನೋ ನಡುಕ ಅವರಿಗೆ ಶುರುವಾಗಿದೆ. ಹೀಗಾಗಿನೇ ಈ ದೊಡ್ಡ ಉಗ್ರ ನೆಟ್ವರ್ಕ್ಗಳು ಈಗ ಚಿಲ್ಲರೆ ಸೈಬರ್ ಕ್ರೈಮ್ಗಳ ಮೊರೆ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಉಳಿವಿಗಾಗಿ ಒದ್ದಾಡ್ತಾ ಇವೆ. ಯಾವ ಕೆಲಸಕ್ಕೂ ಬಾರದ ಲೋಕಲ್ ಯುವಕರನ್ನು ಹಿಡಿದು ಕೇವಲ 10-20 ಸಾವಿರ ಆಮಿಷ ಒಡ್ಡಿ ದೇಶದೊಳಗೆ ಗಲಭೆ ಎಬ್ಬಿಸುವ ಈ ಡಿಜಿಟಲ್ ಪ್ರಾಕ್ಸಿ ವಾರ್ ಪಾಕಿಸ್ತಾನದ ಹತಾಶೆಯ ಪರಮಾವಧಿಯನ್ನೇ ತೋರಿಸ್ತಾ ಇದೆ. ಆದರೆ ಈ ಹಣ ಆ ಯುವಕರ ಕೈಗೆ ಬರ್ತಿದ್ದಾದರೂ ಹೇಗೆ ಗೊತ್ತಾ? ಹಳೆಯ ಕಾಲದ ಹವಾಲಾ ಅಥವಾ ಡೈರೆಕ್ಟ್ ಕ್ಯಾಶ್ ಮುಖಾಂತರ ಅಲ್ಲ. ಇವತ್ತು ಈ ಪಾಕಿಸ್ತಾನಿ ಹ್ಯಾಂಡ್ಲರ್ಗಳು ಕ್ರೈಮ್ ಆಸ್ ಎ ಸರ್ವಿಸ್ ಅನ್ನೋ ಡಾರ್ಕ್ ವೆಬ್ ಮಾಡೆಲ್ ಒಂದನ್ನು ಬಳಸ್ತಾ ಇದ್ದಾರೆ. ಇಲ್ಲಿ ಪೇಮೆಂಟ್ ಹೆಂಗೆ ನಡೆಯುತ್ತೆ ಅಂದರೆ ಬಾಡಿಗೆಗೆ ಪಡೆದ ನಕಲಿ UPI ಅಕೌಂಟ್ ಮೂಲಕ ಅಥವಾ ಟ್ರ್ಯಾಕ್ ಮಾಡಲು ಕಷ್ಟವಾಗಿರೋ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಈ ಚಿಲ್ಲರೆ ಕಾಸನ್ನ ಪಾವತಿ
ಮಾಡ್ತಿದ್ದಾರೆ. ಹೀಗೆ ಹಣ ತಗೊಂಡ ಈ ಲೋಕಲ್ ಯುವಕರು ಉಗ್ರ ಸಂಘಟನೆಗಳ ಪಾಲಿಗೆ ಬರೀ ಒನ್ ಟೈಮ್ ಯೂಸ್ ಮಾಡಿ ಬಿಸಾಡೋ ಟಿಶ್ಯೂ ಪೇಪರ್ಗಳ ಥರ. ಒಂದು ವೇಳೆ ಇವರು ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಜೈಲು ಕಂಬಿ ಎಣಿಸ್ತಾ ಇದ್ರು ಕೂಡ ಇವರಿಗೆ ತಮ್ಮ ಅಸಲಿ ಬಾಸ್ ಯಾರು ಅಥವಾ ಆ ಹಣ ಎಲ್ಲಿಂದ ಬಂತು ಅನ್ನೋ ಯಾವುದೇ ಒಂದು ಸಣ್ಣ ಇನ್ಫಾರ್ಮೇಷನ್ ಕೂಡ ಇರೋದಿಲ್ಲ. ಇಡೀ ನೆಟ್ವರ್ಕನ್ನು ಕಂಪ್ಲೀಟ್ ಆಗಿ ಬ್ಲೈಂಡ್ ಮಾಡಿ ತಮ್ಮ ಐಡೆಂಟಿಟಿಯನ್ನು ಸೇಫ್ ಆಗಿ ಇಟ್ಕೊಂಡು ದೇಶದೊಳಗೆ ಬೆಂಕಿ ಹಚ್ಚೋದೇ ಇವರ ಕುತಂತ್ರವಾಗಿತ್ತು. ಆದರೆ ಭಾರತದ ಭದ್ರತಾ ಪಡೆಗಳು ಈ ಡಿಜಿಟಲ್ ವೈರಸ್ಗಳನ್ನು ಹೆಡೆಮುರಿ ಕಟ್ಟಿ ಸಾಯಿಸ್ತಾ ಇರೋ ಪರಿ ಮಾತ್ರ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡುವಂತಹ ಒಂದು ಬೃಹತ್ ಸೈಬರ್ ಭದ್ರತಾ ವ್ಯವಸ್ಥೆಗೆ ಮುನ್ನುಡಿ ಬರೆದಿದೆ. ಈ ಡಿಜಿಟಲ್ ನೆಟ್ವರ್ಕ್ಗಳ ಅಸಲಿ ಮುಖವಾಡವನ್ನು ಸಾರ್ವಜನಿಕವಾಗಿ ಬಯಲಿಗೆಳೆಯುವ ಮೂಲಕ ಶತ್ರುಗಳ ಯಾವುದೇ ಆಮಿಷಗಳಿಗೆ ನಮ್ಮ ಯುವಕರು ಇನ್ನು ಸುಲಭವಾಗಿ ಬಲಿಯಾಗಬಾರದು ಅನ್ನೋದೇ ನಮ್ಮ ಪೊಲೀಸರ ಉದ್ದೇಶ. ಪಾಕಿಸ್ತಾನದ ಡೀಪ್ ಸ್ಟೇಟ್ ಸೃಷ್ಟಿಸೋ ಪ್ರತಿಯೊಂದು ಸೈಬರ್ ಅಸ್ತ್ರವನ್ನು ಭಾರತ ತನ್ನ ಇಂಟೆಲಿಜೆನ್ಸ್ ತಂತ್ರಜ್ಞಾನದಿಂದ ಧೂಳಿಪಟ ಮಾಡ್ತಿದೆ. ಡಿಜಿಟಲ್ ನೆಟ್ವರ್ಕ್ಗಳ ಮೂಲಕ ದೇಶದ ಒಳಗೇನೆ ಕಿಚ್ಚು ಹಚ್ಚಲು ಯತ್ನಿಸುವ ಗಡಿಯಾಚೆಗಿನ ಈ ಏಡಿಗಳಿಗೆ ಭಾರತದ ಸೈಬರ್ ಕೋಟೆ ಮುಂದಿನ ದಿನಗಳಲ್ಲಿ ಇನ್ನು ಎಂತಹ ಭೀಕರ ಆಘಾತ ನೀಡಲಿದೆ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.